ನಮಸ್ತೆ ವೀಕ್ಷಕರೇ, ಶ್ರೀ ವಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೊಟ್ಟೆ ಬಿರಿಯಾನಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮ್ಮ ಚಾನಲ್ನಲ್ಲಿ ಒಂದು ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಒಂದು ಕಾಲು ಬಟ್ಟಲಿನಷ್ಟು ಹೆಚ್ಚು ಹಾಕ್ಕೊಳ್ತಾ ಇದ್ದೀನಿ. 2 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, ಒಂದು 5 ರಿಂದ 6 ಲವಂಗ, 3 ರಿಂದ 4 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ನೀರು ಇಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಸ್ಮೂತಾಗಿ ಪೇಸ್ಟ್ ಆಗಿದೆ. ಈಗ ನೆಕ್ಸ್ಟ್ ಹಂತದಲ್ಲಿ ನಾವು ಮೊಟ್ಟೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ಬೇಯಿಸ್ಕೊಳ್ಳೋದಕ್ಕೆ ಏನಿಲ್ಲಪ್ಪ, ಒಂದು 4 ಮೊಟ್ಟೆಯನ್ನು ಪಾತ್ರೆಯಲ್ಲಿ ಹಾಕಿ ನೀರನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. ನಿಧಾನಕ್ಕೆ ಮೊಟ್ಟೆಯನ್ನು ಇಡ್ತಾ ಇದ್ದೀನಿ, ಯಾಕೆಂದರೆ ಮೊಟ್ಟೆ ಬೆಂದರೆ ಅದು ಬೆಂದರೂ ಕೂಡ ಒಂಥರ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಆ ರೀಸನ್ನಿಂದ ನಿಧಾನಕ್ಕೆ ಮೊಟ್ಟೆಯನ್ನು ಇಡ್ತಾ ಇದ್ದೀನಿ, ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಮೊಟ್ಟೆ ಬೆಂದಿದೆ. ಈಗ ನೆಕ್ಸ್ಟ್ ಹಂತದಲ್ಲಿ ಏನು ಮಾಡ್ತೀನಿ, ಮೊಟ್ಟೆ ಸಿಪ್ಪೆನ ತೆಗೆದುಬಿಟ್ಟು ಎಲ್ಲ ತೆಗೆದು ನೆಕ್ಸ್ಟ್ ಹಂತದಲ್ಲಿ ಒಂದು ಕಡಾಯಿಗೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿರೋ ಕಡಾಯಿಗೆ 4 ಮೊಟ್ಟೆ ಏನಿದೆ ಅದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೊಟ್ಟೆನ. ಫ್ರೈ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಹಂತದಲ್ಲಿ ಮತ್ತೆ 6 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಇದನ್ನು ಬೇಕಿದ್ರೆ ಜಾಸ್ತಿನೂ ಮಾಡ್ಕೊಬೋದು ನೀವು ಸ್ಪೈಸಿ ತಿನ್ನೋರಾದರೆ. ನಾವು ಮೀಡಿಯಮ್ ತಿನ್ನೋದ್ರಿಂದ ಒಂದು 6 ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ನೆಕ್ಸ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ 1 ಉದ್ದುದ್ದಕ್ಕೆ ಹೆಚ್ಕೊಂಡಿರೋಂಥದ್ದು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಟೊಮೊಟೊವನ್ನು ಒಂದು 4 ರಿಂದ 5 ಬಳಸ್ತಾ ಇದ್ದೀನಿ. ಈ ಟೊಮೊಟೊ ಹಾಕಿದರೆ ಬಿರಿಯಾನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ ರೀಸನಿಂದ ಒಂದು 4 ರಿಂದ 5 ಟೊಮೊಟೊವನ್ನು ದೊಡ್ಡದಾಗಿ, ಅಂದರೆ ಭಾಳ ಸಣ್ಣದಾಗಲ್ಲ, ಸ್ವಲ್ಪ ದೊಡ್ಡದಾಗೆ ಹೆಚ್ಚಿದ್ದೀನಿ. ಅದು ಬಾಯಿ ಸಿಗ್ತಾ ಇದ್ದರೆ ಬಿರಿಯಾನಿಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಕಾರಣದಿಂದ ಟೊಮೊಟೊವನ್ನು ಸ್ವಲ್ಪ ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ. ಒಂದು 5 ಟೊಮೊಟೊ ಬಳಸ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಕೈ ಆಡಿಸಿದ ನಂತರ ಮುಚ್ಚಿಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊವನ್ನು. ಈಗ ಇದನ್ನು ಸ್ವಲ್ಪ ಬೆಂದಿದೆ ನೋಡ್ಬೋದು. ಈ ಹಂತದಲ್ಲಿ ನಾವು ರುಬ್ಬಿಟ್ಕೊಂಡಿರೋವಂಥ ಪೇಸ್ಟ್ ಏನಿದೆ, ಆ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಮಿಕ್ಸ್ ಕೊಡಿ, ರುಬ್ಬಿ. ಈಗ ಒಂದು ಕೊತ್ತಂಬರಿ ಮತ್ತು ಪುದೀನವನ್ನು ಒಂದು ಇಡಿ ಅಂತ ಇದ್ದರೆ ಅದರಲ್ಲಿ ಅರ್ಧ ಕೊತ್ತಂಬರಿ, ಅರ್ಧ ಪುದೀನವನ್ನು ಚೆನ್ನಾಗಿ ಇಟ್ಕೊಂಡು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ.
ಈ ಹಂತದಲ್ಲಿ ಅರಿಶಿನ ಪುಡಿಯನ್ನು ಬಳಸ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿದರೆ ಸಾಕು, ಚೆನ್ನಾಗಿ ಕಲರ್ ಬರುತ್ತೆ. ಈ ಹಂತದಲ್ಲಿ ಈಗ ನೋಡ್ಬೋದು, ಇದು ಒಗ್ಗರಣೆ ಏನಿದೆ ಇದು ಚೆನ್ನಾಗಿ ಪ್ರಿಪೇರ್ ಆಗಿದೆ. ಈ ಹಂತದಲ್ಲಿ ನಾವು ಬಿರಿಯಾನಿ ಮಸಾಲ, ನಾನಿಲ್ಲಿ ಬಳಸ್ತಾ ಇದ್ದೀನಿ ಸಾಯಿ ಬಿರಿಯಾನಿ ಮಸಾಲ. ಇದು ಒಳ್ಳೆ ಘಮ ಕೊಡುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಎನ್ಹಾನ್ಸ್ ಇರುತ್ತೆ ಟೇಸ್ಟ್. ಸೊ ಬಿರಿಯಾನಿ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಈ ಅಕ್ಕಿಗೆ ನಾವೇನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಿ ಅಷ್ಟು ಒಗ್ಗರಣೆನೂ ಅಕ್ಕಿಗೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕೋಟ್ ಆಗಲಿ ಅಂತ ಹೇಳಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿಗೇನೆ. ಈ ಪ್ರೊಸೆಸ್ ಆದಮೇಲೆ ನಾನು ನೀರನ್ನು ಹಾಕ್ಕೊಳ್ಳೋದು. ಇಲ್ಲಿ ನಾವು 2 ಕಪ್ ನೀರನ್ನು ಅಂದರೆ ಅಕ್ಕಿಯನ್ನು ಬಳಸಿದರೆ 4 ಕಪ್ ನೀರನ್ನು ಹಾಕಬೇಕು, 1:2 ರೇಷಿಯೋದಲ್ಲಿ. ರುಬ್ಬಿಟ್ಕೊಂಡಿರೋ ಮಸಾಲೆ ಅದೇನಿದೆ, ಇನ್ನೂ ಉಳಿದಿರೋವಂಥ ಮಸಾಲೆ ಇತ್ತು, ಅದಷ್ಟನ್ನು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಪ್ರೊಸೆಸ್ ನಡೆಯೋದು 1:4 ನೀರಿನಲ್ಲೇ. ಈಗಲ್ಲ ನೀರನ್ನೆಲ್ಲ ಹಾಕಿದ್ದಾಯಿತು. ಅಳತೆಗೆ ತಕ್ಕಂತೆ 1:2 ರೇಷಿಯೋದಲ್ಲಿ ಹಾಕಿ, ಈಗ ಹುರಿದಿಟ್ಕೊಂಡಿರೋ ಮೊಟ್ಟೆ ಏನಿದೆ ಉಪ್ಪು ಖಾರದಲ್ಲಿ ಮತ್ತು ಎಣ್ಣೆಯಲ್ಲಿ ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿಗೆ. ಕೊನೆಯದಾಗಿ ಕಸೂರಿ ಮೇಥಿಯನ್ನು ಮೇಲೆ ಹಾಕ್ಕೊಳ್ಳೋದು. ಹಾಕಿ ಈಗ ಬಿರಿಯಾನಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಪಾತ್ರೆಯಲ್ಲಿ, ನೀವು ಪ್ರೆಷರ್ ಕುಕ್ಕರಲ್ಲೂ ಬೇಕಿದ್ದರೆ ಮಾಡ್ಬೋದು. ಈಗ ಬಿರಿಯಾನಿ ಚೆನ್ನಾಗಿ ಬೆಂದಿದೆ, ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಪಾತ್ರೆಯಲ್ಲಿ ಮಾಡೋದು ಅಂದರೆ ಏನು ಬೆನಿಫಿಟ್ ಅಂತ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಷ್ಟು ಆಗೋದಿಲ್ಲ. ಆಮೇಲೆ ಇದು ಪ್ರೆಷರ್ ಕುಕ್ ಮಾಡಿದರೆ ಏನಾಗುತ್ತೆ, ಮಸಾಲ ಎಲ್ಲ ಮೇಲೆ ಬಂದಿರುತ್ತೆ. ಈ ಮಸಾಲ ಎಲ್ಲ ಮೇಲೆಲ್ಲ ಬಂದಿರೋಲ್ಲ, ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ, ಬೆರೆತಿರುತ್ತೆ ಬಿರಿಯಾನಿಗೆ. ಈಗ ಬಿರಿಯಾನಿ ಸಿದ್ಧವಾಗಿದೆ, ನೀವು ನೋಡ್ಬೋದು, ಅನ್ನ ಬೆಂದಿದೆ. ಮೊಟ್ಟೆ ಬಿರಿಯಾನಿ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.